ಸಪ್ತರ್ಷಿ ಸಮರ್ಪಣ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮನುಷ್ಯನಿಗೆ ಇವತ್ತು ಎಲ್ಲ ನೋವು ಕೂಡ ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ. ಹಿಂದೆ ಒಂದು ಕಾಲದಲ್ಲಿ ಕಾಲು ನೋವು ಮಂಡಿ ನೋವು ಬಂದರೆ ಸ್ವಲ್ಪ ರೆಸ್ಟ್ ತೊಗೊಂಬಿಡೋರು, ಸರಿ ಹೋಗ್ಬಿಡ್ತಿತ್ತು. ಇವತ್ತು ಏನಾಗಿದೆ ಅಂದರೆ ರೆಸ್ಟ್ ಅನ್ನೋ ಪದಕ್ಕೆ ರೆಸ್ಟ್ ಆಗಿಬಿಟ್ಟಿದೆ. ಪ್ರತಿಯೊಬ್ಬರು ಕೂಡ ವಯಸ್ಸಿನ ಮಿತಿ ಇಲ್ಲದೆ ಪ್ರತಿಯೊಬ್ಬರು ಕೂಡ ಆ್ಯಕ್ಟಿವ್ ಆಗಿರ್ತಾರೆ. ಈಗ ಒಂದಲ್ಲ ಒಂದು ಕೆಲಸಗಳಲ್ಲಿ ಇವತ್ತಿದ್ದೋ ನಾಳೆ ಇನ್ನೊಂದು ಕಡೆ ಹೋಗ್ತಾ ಇರ್ತಾರೆ. ದುಡ್ಡು ಜಾಸ್ತಿ ಆಗ್ತಾಯಿದೆ ಜನರ ಕೈಯಲ್ಲಿ, ಹಾಗೆ ವಾಹನ ಸೌಕರ್ಯಗಳು ಕೂಡ ಜಾಸ್ತಿ ಆಗ್ತಾಯಿದೆ. ನೋಡುವಂತಹ ಜಾಗಗಳು, ಪ್ರಪಂಚವೇ ಗ್ಲೋಬ್ ಅನ್ನೋದು ನಮ್ಮ ಅಂಗೈಯಲ್ಲಿರ್ತಾ ಇದೆ. ಹಾಗಾಗಿ ತಿರುಗಾಟ ಜಾಸ್ತಿ ಆದಾಗ ಅದಕ್ಕೆ ನ್ಯಾಚುರಲ್ ಆಗಿ ಮಂಡಿ ನೋವು ಜಾಸ್ತಿ ಆಗ್ತಾಯಿದೆ. ಕಾಲು ನೋವು ಪ್ಲಸ್ ಮಂಡಿ ನೋವು ಎರಡೂ ಕೂಡ ಜಾಸ್ತಿ ಆಗ್ತಾಯಿದೆ. ಏನು ಮಾಡೋದು? ನೋವು ಬಂದಾಗ ವೆಂಕಟರಮಣ ಅಂದಾಗೆ ನೋವು ಬಂದಾಗಲೇ ಎಲ್ಲರೂ ಕೂಡ ಡಾಕ್ಟ್ರ್ ಹತ್ರ ಬರೋದು. ಬೇರೆ ಟೈಮಲ್ಲಿ ಆರಾಮಾಗಿ ತಿರುಗಾಡ್ಕೊಂಡು ಇದ್ಬಿಡ್ತಾರೆ. ಮಂಡಿ ನೋವು ಬಂದಾಗ ಒದ್ದಾಡ್ತಾರೆ. ಕೆಲವರು ಏನು ಮಾಡ್ತಾರೆ, ನೋವನ್ನು ಅನುಭವಿಸನೇ ಅವರು ಇನ್ನೂ ನೋವು ಜಾಸ್ತಿ ಮಾಡ್ಕೋತಾರೆ. ಬುದ್ಧಿವಂತರು ಸಣ್ಣ ಪುಟ್ಟ ಈ ಪರಿಹಾರಗಳನ್ನು ಮಾಡಿಕೊಂಡು ಮಾಮೂಲಿ ಜೀವನ ಪರ್ಯಂತ ಖುಷಿಯಾಗಿರ್ತಾರೆ. ಹಾಗಾದರೆ ಮಂಡಿ ನೋವು ಏನು ಮಾಡಬೇಕು? ಇದೆ, ಬೇಕಾದಷ್ಟು ಟ್ರೀಟ್ಮೆಂಟ್ಗಳಿದೆ. ಸರ್ಜರಿ ಇದೆ, ಆಪ್ರೇಷನ್ ಇದೆ, ಬೇರೆ ಇದೆ. ಆದರೆ ಜನ ಈಗ ಬುದ್ಧಿವಂತರಾಗ್ತಾಯಿದ್ದಾರೆ. ಆಪ್ರೇಷನ್ ಬೇಡ, ಒಂದು ಸತಿ ಆಪ್ರೇಟ್ ಮಾಡಿಬಿಟ್ರೆ ಮತ್ತೆ ಅದು ತಿರ್ಗಿ ಮರುಕಳಿಸಬಹುದು. ಅಷ್ಟೇ ಅಲ್ಲ, ಮನುಷ್ಯನ ಜೀವಿತಾವಧಿಯನ್ನೇ ಅರ್ಧ ಕಡಿಮೆ ಮಾಡಿಬಿಡುತ್ತೆ. ಆವಾಗ ಪೇನ್ ಕಿಲ್ಲರ್ ತೊಗೋಬೇಕು, ಇವೆಲ್ಲ ಇದೆ. ಹಾಗಾಗಿ ಡ್ರಗ್ಲೆಸ್ ಥೆರಪಿ ಅಂದರೆ ಔಷಧಿ ರಹಿತ ಥೆರಪಿ ಹೇಗೆ ಮಾಡಬಹುದು ಬನ್ನಿ ನೋಡೋಣ. ಈಗ ನನ್ನ ಅಂಗೈಗಳಲ್ಲಿ ರಿಫ್ಲೆಕ್ಸಾಲಜಿ ಅಂತ ಹೇಳಿದೆ ನಾನು. ಇದನ್ನು ಕಾಲಲ್ಲೂ ಮಾಡ್ಬೋದು, ಕೈಯಲ್ಲೂ ಮಾಡ್ಬೋದು, ಅರಿಕೆಲರ್ ಥೆರಪಿ ಕಿವಿನಲ್ಲೂ ಮಾಡ್ಬೋದು, ಫೇಸ್ ರಿಫ್ಲೆಕ್ಸಾಲಜಿಯಲ್ಲೂ ಮಾಡ್ಬೋದು. ಆದರೆ ಅಂಗೈ ರಿಫ್ಲೆಕ್ಸಾಲಜಿ ಮಾಡೋದು ಸುಝೋಗ್ ಥೆರಪಿ ಅಂತ ಇದೆ, ಬಹಳ ಸುಲಭ. ಹಾಗಾಗಿ ಅರ್ಥ ಮಾಡ್ಕೊಳ್ಳೋದು ಸುಲಭ. ನಿಮ್ಮ ಎಡ ಅಂಗೈ ತಗೊಳ್ಳಿ, ಮಧ್ಯದ 2 ಬೆರಳುಗಳು ನಿಮ್ಮ ಕಾಲುಗಳು ಅಂತ ನಿಮ್ಗೆ ಹೇಳಿದೆ. ಇದು ಕಾಲು ನೋವು ಬಂತು ಅಂತಂದರೆ ಇದಕ್ಕೆ ಯಾವ ಜ್ಞಾನ ಕೂಡ ಬೇಕಾಗಿಲ್ಲ, ಅರ್ಥ ಮಾಡ್ಕೊಂಡು ಎಳೆ ಮಗು ಕೂಡ ಮಾಡ್ಬೋದು. ಯಾವ ಬರವಣಿಗೆ ಆಗಲಿ, ಪುಸ್ತಕವಾಗಲಿ ಏನೂ ಓದಬೇಕಾಗಿಲ್ಲ. ಈ 2 ಕಾಲು, ಇದರಲ್ಲಿ ಮೊದಲನೆಯ ಗಂಟು ಆ್ಯಂಕಲ್, ಎರಡನೆಯ ಗಂಟು ಮಂಡಿ. ನಮಗೆ ಮಂಡಿ ನೋವು ಬರ್ತಾ ಇರುತ್ತೆ. ಇದು ರಫ್ ಆಗಿರೋದು ಹೊರಭಾಗ, ಮೃದುವಾಗಿರೋದು ಒಳಭಾಗ. ಸೊ ಈ ಮಂಡಿ ನೋವು ಜಾಗಕ್ಕೆ ಏನು ಮಾಡಬೇಕು? ಆ ಮಂಡಿ ನೋವು ಇರುವಂತಹ ಜಾಗಕ್ಕೆ ಕಪ್ಪು ಬಣ್ಣವನ್ನು ಹಚ್ಚಿ, ನಮ್ಮ ಕಪ್ಪು ಸ್ಕೆಚ್ ಪೆನ್ ತೊಗೊಂಡ್ಬಿಟ್ಟು ನಿಮ್ಮ ಎಡಗೈನಲ್ಲಿ ಈ ಮಂಡಿಯ ಜಾಗಕ್ಕೆ ಒಂದು ರಿಂಗ್ ಥರ ಕಪ್ಪು ಬಣ್ಣವನ್ನು ಹಾಕಿ. ನಿಮಗೆ ನೋವು ಕಡಿಮೆ ಆಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಹೆಬ್ಬೆಟ್ಟನ್ನು ತಗೊಳ್ಳಿ. ಹೆಬ್ಬೆಟ್ಟಲ್ಲಿ ಉಗುರಿನ ಕೆಳಭಾಗದಲ್ಲಿ ಈ ಒಂದು ಬಿಂದುವನ್ನು ಹೀಗೆ ಒತ್ತಿದಾಗ ತುಂಬ ನೋವು ಕಾಣುತ್ತೆ. ಪೆನ್ಸಿಲಿನ ಹಿಂಭಾಗದಲ್ಲಿ ಒತ್ತಿದಾಗ, ಅದಕ್ಕೆ ಜಿಮ್ಮಿ ಅಂತ ಒಂದು ಟೂಲ್ ಕೂಡ ಇದೆ, ಅದು ಇಲ್ಲದೇ ಇದ್ದಾಗ ಅದನ್ನೇನು ಹುಡುಕಬೇಕಾಗಿಲ್ಲ. ಒಂದು ಪೆನ್ಸಿಲಿಂದ ಹೀಗೆ ಒತ್ತಿದಾಗ ಪೆನ್ಸಿಲಿನ ಹಿಂಭಾಗ ಇಲ್ಲಿ ಒತ್ತಿದಾಗ ನೋವು ಕಾಣುತ್ತೆ. ಈ ಜಾಗದಲ್ಲಿ ಒಂದೇ ಒಂದು ಮೆಣಸನ್ನು ಇಟ್ಟು ಟೇಪ್ ಹಾಕಬೇಕು. ಟೇಪ್ ಯಾವುದು? ಮೆಡಿಕಲ್ ಟೇಪ್, ಪ್ಲಾಸ್ಟಿಕ್ ಟೇಪ್ ಅಲ್ಲ. ಅಲ್ಲಿ ಟೇಪ್ ಹಚ್ಚಿ ರಾತ್ರಿ ಹೊತ್ತು ಬೆಳಗ್ಗೆ ಬಿಟ್ಟಾಗ ನಿಮ್ಮ ತಲೆನೋವು, ಮಂಡಿ ನೋವು ಎರಡೂ ಕೂಡ ಇದ್ದರೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಸ್ಪೈನಲ್ ಕಾರ್ಡ್, ಯಾಕೆಂದರೆ ಮಂಡಿ ನೋವಿಗೆ ನೂರಾರು ಕಾರಣಗಳಿರುತ್ತೆ. ಎಷ್ಟೋ ಸತಿ ನಮ್ಮ ಮಂಡಿ ನೋವು ಬಂದಾಗ ಆ ಜಾಗಕ್ಕೆ ಆಯಿಂಟ್ಮೆಂಟ್ಗಳು ಹತ್ತೀವಿ, ಉಪಯೋಗ ಕಾಣಿಸ್ತಿರೋದಿಲ್ಲ. ಕೆಲವರು ಹೇಳ್ತಾರೆ ಮಂಡಿ ನೋವು ಇದ್ದರೆ ವಾಕಿಂಗ್ ಮಾಡು. ಖಂಡಿತ ಮಾಡಬಾರ್ದು. ಮೊದಲೇ ನೋವಾಗಿರುವಾಗ ವಾಕಿಂಗ್ ಮಾಡಿದಾಗ ಇನ್ಫ್ಲಮೇಷನ್ ಜಾಸ್ತಿ ಆಗಿ ಇನ್ನು ನೋವು ಜಾಸ್ತಿ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರ ದೇಹವೂ ಕೂಡ ಬೇರೆ ಆಗಿರುತ್ತೆ. ಒಬ್ಬರಿಗೆ ಆಗಿದ್ದು ಇನ್ನೊಬ್ಬರಿಗೆ ಆಗಬೇಕು ಅಂತ ಏನೇನೂ ಇಲ್ಲ. ಹಾಗಾಗಿ ಈ ವಿಡಿಯೋ ನೋಡ್ತಿರುವಂತಹ ಎಲ್ಲರಿಗೂ ಒಂದೇ ಅಪ್ಲೈ ಆಗದೇ ಇರ್ಬೋದು, ಆದರೆ ಕೆಲವರಿಗಂತೂ ಆಗುತ್ತೆ. ಅಂಥವರು ಇದರ ಸದುಪಯೋಗವನ್ನು ಪಡ್ಕೊಳ್ಳಿ. ನಿಮ್ಮ ಕೈನ ಹಿಂಭಾಗದಲ್ಲಿ 2 ಕಾಲುಗಳ ಚಿತ್ರ ತೋರಿಸಿದೆ, ಅದರ ಹಿಂಭಾಗದಲ್ಲಿ ಒಂದು ಗೆರೆ ಇದೆ, ಅದಕ್ಕೆ ಕಪ್ಪು ಬಣ್ಣವನ್ನು ಹಾಕಿ. ಇಲ್ಲಿಗೂ ಕೂಡ ಕಪ್ಪು ಬಣ್ಣವನ್ನು ಹಾಕಿ, ಮಂಡಿಯ ಜಾಗಕ್ಕೆ ರೌಂಡ್ಗೆ ಕಪ್ಪು ಬಣ್ಣವನ್ನು ಹಾಕಿ. ಕೆಲವೇ ವಾರಗಳಲ್ಲಿ, ಅಂದರೆ ಒಂದು 7-8 ದಿನಗಳಲ್ಲೇ ನಿಮ್ಮ ಬೆನ್ನು ನೋವು ಜೊತೆಗೆ ಮಂಡಿ ನೋವು ಎರಡೂ ಕೂಡ ಮಾಯವಾಗುತ್ತದೆ. ಎಷ್ಟು ವಿಚಿತ್ರ ಅಲ್ವಾ? ಈ ಪ್ರಕೃತಿಯಲ್ಲಿ ಸಿರುವಂತಹ ಈ ಬಣ್ಣದ ಒಂದು ಪೆನ್ನಿಂದ ನಮ್ಮ ಇಡೀ ದೇಹವನ್ನು, ಅದು ಏನು ನೇರವಾಗಿ ಆ ಆರ್ಗನ್ಗೆ ಹಾಕ್ತಾ ಇಲ್ಲ, ಅದರ ರಿಫ್ಲೆಕ್ಸ್ ಪಾಯಿಂಟ್ಗಳಿಗೆ ಹಾಕಿ ನಾವು ಪರಿಹಾರವನ್ನು ಕಂಡುಕೋಬಹುದು. ಮಂಡಿ ನೋವಿಗೆ ಇಷ್ಟು ಸುಲಭ ಪರಿಹಾರ ಇರೋದರಿಂದ ನೀವು ಯಾರು ಹೆದರಬೇಕಾಗಿಲ್ಲ. ಜೊತೆಗೆ ಎಷ್ಟೋ ಜನ ದೊಡ್ಡ ಫಂಕ್ಷನ್ ಒಳಗೆ ಹೋಗ್ತೀರಾ, ದೇವಸ್ಥಾನಗಳಿಗೆ ಹೋಗ್ತೀರಾ, ಕೆಳಗೆ ಕೂತ್ಕೊಳ್ಳೋಕ್ಕೆ ಭಯ ಪಡ್ತೀರಾ. ಕಾರಣ ಮಂಡಿ ನೋವು ಮೇಲೆ ಕೂರೋಕ್ಕಾಗಲ್ಲ ಅಂತ. ಎಷ್ಟೋ ಸತಿ ಜಿಗುಪ್ಸೆ ಕೂಡ ಆಗುತ್ತೆ. ಅಂಥವರು ಮನೆಯಲ್ಲಿ ಈ ಥರ ಕಲರ್ಗಳನ್ನು ಹಚ್ಕೊಂಡು ಪದೇ ಕೂತು ಇದ್ದು ಮನೆಯಲ್ಲಿ ಅಭ್ಯಾಸ ಮಾಡಿದಾಗ
ಚಿಕ್ಕ ವಯಸ್ಸಲ್ಲಿ ಎಲ್ಲ ಚೆನ್ನಾಗಿರುತ್ತೆ. ವಯಸ್ಸು ಆಗ್ತಾ 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 ನೋವು ಜಾಸ್ತಿ ಆಗುತ್ತೆ. ಆ ನೋವನ್ನ ನಾವು ಜೋಪಾನವಾಗಿ ಕಾಪಾಡ್ತೀವಿ, ಮಾಡಬಾರ್ದು. ಸ್ವಲ್ಪ ರಫ್ ಆಗಿ ಅದನ್ನು ಮನೇಲಿ ಎಕ್ಸಸೈಸು ಅಂತೆಲ್ಲ ಮಾಡಿ ಕೂತ್ಕೊಳ್ಳೋ ಹಾಗೆ ರೆಡಿ ಮಾಡಿಕೊಂಡಾಗ ನೀವು ನಿಮ್ಮ ದೇಹವನ್ನು ಹೊರಗಡೆ ಹೋದಾಗ ಎಲ್ಲಿ ಬೇಕಾದ್ರೂ ಕೂತು ಎದ್ದು ಮಾಡ್ಬೋದು. ಹಾಗಾಗಿ ಪರಿಶ್ರಮ ಇದ್ದರೆ ಮಾತ್ರ ಪರಮಾರ್ಥ ಸಿಗುತ್ತೆ. ಪರಿಶ್ರಮ ಇಲ್ಲದೆ ಹೋದರೆ ಯಾವುದೂ ಆಗೋದಿಲ್ಲ. ಚಿಕ್ಕ ವಯಸ್ಸಲ್ಲಿದ್ದಂಗೆ 18 ವರ್ಷ ಇದ್ದಂಗೆ 81 ವರ್ಷದಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಈ ಒಂದು ಪರಿಶ್ರಮಗಳನ್ನು ನೀವು ಮಾಡ್ತಾ ಹೋದಾಗ, ಪರ್ಯಾಯ ಚಿಕಿತ್ಸೆಗಳನ್ನು ಅಪ್ಲೈ ಮಾಡಿದಾಗ 18 81ರಲ್ಲೂ ಮಾಡ್ಬೋದು, 81 ಇದ್ದವರು 18ರಾಗೂ ಕಾಣ್ಬೋದು. ಹಾಗಾಗಿ ಮಂಡಿ ನೋವು ಬಂತ ಕಪ್ಪು ಬಣ್ಣವನ್ನು ನಿಮ್ಮ ಕೈಗಳಿಗೆ ಹಾಕ್ತಾ ಬನ್ನಿ.